ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಪೂರೆ ಮಾಡ್ತಾರೆ. ನನ್ನ ಕೈ ಹಿಂಗೆ ತಿರುಗುತ್ತೆ, ಹಿಂಗೆ ಅಲ್ಲಿ ಆ್ಯಕ್ಚುಲಿ ಹಿಂಗೂ ಮಾಡ್ಬೋದಲ್ವಾ ತಾನೇ? ಅಲ್ಲಿ ತಿರುಗಿಸೋ ಬದಲು. ಸೊ ನಿನ್ನೆಯಿಂದಾನು ನಮ್ಮ ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದು ಅದನ್ನೇ ಹೇಳಿ ನಾನು ಅಕ್ಕಂಗೆ ಇಷ್ಟು ಮಾತ್ರ ಕಾಣಿಸಿದೆ ಅಂತ. ಸೊ ಗೈಸ್ ನಾನು ಇವತ್ತೇ ಅಂದರೆ ನವೀನ್ ಇವತ್ತೇ ಓಪನ್ ಮಾಡಿರೋದು ಇದನ್ನು, ಇದರಲ್ಲಿ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು. ನೋಡೋಣ ಇವತ್ತು ಇಡೀ ದಿನ ಇದರಲ್ಲೇ ವ್ಲಾಗ್ ಮಾಡ್ತೀನಿ ಆಪ್ರೇಟ್ ಮಾಡ್ತಾ ಇದ್ದೆ ನಾನು. ಸೊ ಹಾಯ್ ಗೈಸ್, ನೋಡಿ ಸುಷ್ಮಿತಾ ಅಕ್ಕ ಹೆಂಗೆ ರೆಡಿ ಆಗಿದ್ದಾರೆ ಗೈಸ್. ಆ್ಯಂಡ್ ನಾನು ನೋಡಿ ಹಾಂ ನೋಡಿ ಗೈಸ್ ಒಂಥರ ಕಾಣಿಸ್ತೀನ. ಆ್ಯಂಡ್ ನವೀನ ನೋಡಿ ಗೈಸ್ ಹೆಂಗೆ ರೆಡಿ ಆಗಿದ್ದಾನೆ. ಆ್ಯಂಡ್ ನಾನು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ಜಾಗ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವಿಲ್ಲೇ ಸ್ಟೇ ಆಗಿರೋದು ಆ್ಯಕ್ಚುಲಿ. ಇವತ್ತು ಬೆಳಿಗ್ಗೆಯಿಂದ ಸ್ವಿಮ್ಮಿಂಗ್ ಪೂಲಲ್ಲ. ಅಯ್ಯೋ ಯುಕ್ತ ಸಾರಿ ಯುಕ್ತ ಲಿಪ್ಸ್ಟಿಕ್ ಕೊಟ್ಟೋಯ್ತು. ಸೊ ಈಗ ಇದು ಡೇ 2. ನಾನು ಬೆಳಗಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತಂದರೆ ನಾವೆಲ್ಲ ಪೂಲಲ್ಲಿ ಆಟಾಡ್ತಾ ಇದ್ವಿ ಅಂತ. ಆ್ಯಂಡ್ ಇವತ್ತು ಹೊಸದಾಗಿ ನಾನು ಓಸ್ಮೋ ಪಾಕೆಟ್ ಫ್ರೀಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀವಿ. ನಂಗೆ ದೇವರನ್ನ ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು. ಆ್ಯಂಡ್ ಹಿಂದಗಡೆ ಅಣ್ಣ ಮತ್ತು ಯುಕ್ತ ಮತ್ತು ಅಕ್ಕ ಎಲ್ಲರೂ ಕೂಡ ತಗೋತಾ ಇದ್ದಾರೆ. ಆ್ಯಂಡ್ ನಾನು ತುಂಬ ದಿನದ ಆಸೆ ಇತ್ತು ಚರ್ಚಿಗೆ ಬರಬೇಕಿತ್ತು ಅಂತ. ಅದು ಗೋವಾ ಅಲ್ಲಿ, ಬಿಕಾಸ್ ನಾನು ಓದ್ತಿದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲೇ ಓದಿದ್ದು. ಸೊ ಅಲ್ಲಿ ಚರ್ಚ್ ಇಲ್ಲಿ ಚರ್ಚ್ ಏನು ಡಿಫ್ರೆನ್ಸ್, ಬಟ್ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಳಗಡೆ ಬಿಟ್ಟಿಲ್ಲ ಅಂತ ನಂದು ಇಲ್ಲೇ ತಿರ್ಗತ್ತೆ ಹಿಂಗೆ. ನಮ್ದು ಇದೇ ಆಪ್ಷನ್ ಐತೆ ಹಿಂಗೆ ತಿರ್ಗೋದು, ಹಿಂಗೆ ಇದೆ ಇದೇ ಆಪ್ಷನ್ ಐತೆ. ಬಟ್ ನನ್ನ ಫೇಸಿಗೆ ಮಾತ್ರ ಇದಾಗೈತೆ, ಕವರ್ ಆಗೈತೆ, ನಿನ್ನ ಫೇಸಿಗೆ ಆಗೈತೆ. ಸೊ ಗಾಯ್ಸ್ ಏನಿಲ್ಲ, ಈಗ ಮುಗೀತು ಅಲ್ಲ, ಇಲ್ಲಿಗೆ ಚರ್ಚಿಗೆ ಬಂದದ್ದು ಮುಗೀತು. ಚರ್ಚು ಯಾವಾಗ ನೋಡ್ರು ಚರ್ಚು ಅಂತ ಅಂತಾಳೆ. ನನಗೆಲ್ಲ ಕನ್ಫ್ಯೂಸ್ ಆಗುತ್ತೆ, ಕ್ರಿಶ್ಚಿಯನ್ ಹುಡುಗಿನ ಲವ್ ಮಾಡಿ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಹಂಗೆ ಚರ್ಚು ಅಂತ ಇರ್ತಾಳೆ. ಈಗ ಇಲ್ಲಿಂದ ಮುಗಿಸ್ಕೊಂಡು ಯಾವುದೋ ಪಬ್ಬಿಗೆ ಏನಾರು ಹೋಗ್ಬೇಕು ಅನಿಸುತ್ತೆ. ಇಲ್ಲಿಂದ ಮುಗಿಸ್ಕೊಂಡು ಎಲ್ಲಿ ಹೋಗ್ಬೇಕು? ಇಲ್ಲಿಂದ ಮುಗಿಸ್ಕೊಂಡು ಪಬ್ಬಿಗೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿನ ಪಬ್ ಹೆಂಗಿರುತ್ತೆ ಅಂತ. ಸೊ ತುಂಬ ದೂರ ಇಲ್ಲ, ಹತ್ರನೇ ಇದೆ, ಹೋಗಿ ನೋಡ್ಕೊಂಬರೋಣ. ನಮ್ಮ ಹುಡುಗಿನ ಮಾತಾಡ್ತೀನಿ, ಡೈಲಾಗ್ ಹುಡುಕ್ತಾ ಇದ್ದೀನಿ. ನಮ್ಮ ಹುಡುಗಿನ ಮಾತಾಡ್ತೀನಿ. ಹಾಯ್ ಯುಕ್ತಾಚಿನಿ ಇಲ್ಲಿ ನೀನು ಗುಡ್ ಕಲರೇ ಮಾತಾಡ್ತೀನಿ. ಯುಕ್ತಾಚಿನಿ ಅವಳು ಕೋಪ ಮಾಡ್ಕೊ ನಾನು ನಿನ್ನ ಟೀಮು ಗಾಯ್ಸ್. ಅವಳು ಕೋಪ ಮಾಡ್ಕೊಂಬಿಟ್ಟವಳೆ, ಮಾತಾಡ್ತಿಲ್ಲ ಅವಳು. ಸೊ ಅದಕ್ಕೇ ಮಾತಾಡ್ಸೋಕ್ಕೆ ಹೋಗಿಲ್ಲ. ಇವಳು ಯಾವುದೋ ಡೈಲಾಗ್ ಹುಡುಕ್ತಾವಳೆ. ಯಾವ್ದಿರ್ಬೋದು ಹಂಗೆ ಮಾಡು. ಯಾವುದು ಏನು ಡೈಲಾಗ? ಯಾವುದೋ ಗೊತ್ತಿಲ್ಲಪ್ಪ, ನೀನು ಯಾವುದು ಹುಡುಕ್ತಾರೆ? ಇಲ್ಲಿ ಇದೇ ಥರ ಜಾಗದಲ್ಲಿ ಶೂಟ್ ಮಾಡಿರೋದು, ಅದ್ದೂರಿದೆ ಮಾಡಿರೋದು ಆಲ್ಮೋಸ್ಟ್. ಬಟ್ ಯಾವಾಗ ಬರುತ್ತೆ ಹೇಳೋದು ಆ ಡೈಲಾಗು? ಯಾವಾಗ ಬರುತ್ತೆ ಅಂತಂದರೆ ನನಗೆ ಗೊತ್ತು, ಹೇಳೋ ಗೊತ್ತಿಲ್ಲ. ಸೊ ಗೈಸ್ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು. ಯಾಕೆ ಯುಕ್ತ ಒಂದು ಡೀಲ್ ಮಾಡ್ಕೊಳ್ಳೋಣ ಇಬ್ಬರು, ಒಂದೇ ಒಂದು ಡೀಲ್ ಪ್ಲೀಸ್, ನನಗೋಸ್ಕರ ಒಂದು ಡೀಲ್ ಮಾಡ್ಕೊಳ್ಳೋಣ. ನಾನು ನೀನು ಒಂದು ಟೀಮ್ ಆಗಿಬಿಡೋಣ. ಬಾ ಬೇಗ ಬಾ ಅಮ್ಮ. ಸಾರಿ ಕೇಳ್ತಿದ್ದೀನಲ್ಲ ಯುಕ್ತ. ಯಪ್ಪ ನಾನು ಆ್ಯಕ್ಚುಲಿ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಗೈಸ್. ಸಾರಿ ಯುಕ್ತ ಸಾರಿ. ಬಾ ನಂತ ಹೇಳ್ತೀನಿ, ಈಗ ಬಂದ್ಬಿಡ್ಬೇಕಪ್ಪ. ರೆಡಿ 1 2 3 ಬಾ. ನೀನು ಬಂದರೆ ನಾನೇನೋ ಕೊಡಿಸ್ತೀನಿ ನಿಂಗೆ ಇವತ್ತು, ಬೇಡವಾ? ಇದೇ ಮಾತು ಬೇಡ ನಿಂಗೆ ಅಂತ. ಇದೇ ಮಾತು ಇದೇ ಲಾಸ್ಟಾ? ಮಾತಾಡ್ಸಲ್ವಾ ನನ್ನ? ಸೊ ಗೈಸ್ ನಾನು ಲಾಸ್ಟ್ ಆಪ್ಷನ್ ಕೊಟ್ಟಿದ್ದೆ. ಯುಕ್ತ ಏನಾದರೂ ನನ್ನ ಮಾತಾಡ್ಸಿದ್ರೆ ನಾನು ಅವಳಿಗೇನೋ ಕೊಡಿಸ್ತಿದ್ದೆ ಅಂತ, ಅವಳು ಬೇಡ ಅಂತಂದ್ಲು. ಬಿಡಿ ಗೈಸ್ ಆಯಿತು, ಲಾಸ್ಟ್ ಟೈಮ್ ಕೇಳ್ತಿದ್ದೇನೆ. ಬೇಕಾ ಬೇಡವಾ? ಬನ್ನಿ ಗೈಸ್, ಬೇಡವಂತೆ, ಹೋಗೋಣ ನಾವು. ಸೊ ಇವಾಗ ಚರ್ಚ್ ಒಳಗೆ ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡಿದ್ದೀವಿ, ಬಟ್ ಓಪನ್ ಇದೆಯೋ ಅಲ್ವೋ ಗೊತ್ತಿಲ್ಲ ಗೈಸ್. ಸೊ ನೋಡೋಣ ಓಪನ್ ಇದೆಯಾ ಅಲ್ವೋ ಅಂತ. ಹೋಗಿ ಬನ್ನಿ. ನಾನು ಇವಾಗ ಸಾರಿ ಕೇಳ್ತೀನಿ, ನಿಮ್ಮಿಂದ ಬೈಯಲ್ಲ. ಓಕೆ ಫ್ರೆಂಡ್ಸ್ ನಗ್ತಾನೆ ಇಲ್ಲ ನೀನು, ನಾನು ನಿಮ್ಮ ಫ್ರೆಂಡ್ ಆಗಲ್ಲ ಆಮೇಲೆ. ಸ್ಮೈಲ್ ಐ ಲವ್ ಯು.
ಇಲ್ಲಿ ಬಿದ್ದಾಗ ಅದು ರಕ್ಷಾ ಜೊತೆ ಫ್ರೆಂಡ್ ಆಗ್ಬಿಡ್ತೀಯಾ? ಸೊ ಗೈಸ್ ಇವಾಗ ನಾವು ರಕ್ಷಾ ನಿನ್ ಜೊತೆ ಫ್ರೆಂಡ್ ಆಗ್ತಾಳೆ. ಏನು ಕೇಳಿಸಿಲ್ಲ. ನಿನ್ ಜೊತೆನೂ ಫ್ರೆಂಡ್ ಆಗ್ತಾಳೆ. ಸರಿ ಆಯ್ತು ಓಕೆ. ಸಾರಿ ಕೇಳ ಅದಕ್ಕೆ ನಾನು ಯಾಕೆ ಕೇಳಲಿ, ನಾನು ದೊಡ್ಡವಳು, ನಾನು ಕೇಳಲ್ಲ. ಸೊ ಗೈಸ್ ಇವಾಗ ನಾವು ನನಗೇನು ಬೇಜಾರಾಗಲಿಲ್ಲ. ಯಾಕಂದ್ರೆ ನೀವೆಲ್ಲರೂ ವಿಡಿಯೋಸ್ ಮಾಡ್ಬೇಕಾದ್ರೆ ನಾನು ಅವಳ ಪಾಪ ಒಬ್ಳೆ ಕೂತಿಲ್ಲ ಅಂತ ಅವಳ ಹತ್ರ ಹೋಗಿ ಮಾತಾಡ್ಸಿದ್ರೆ ಬರಬೇಡ ಬೇಕಾಗಿಲ್ಲ ಅಂತ ಅಂದ್ಲೋಳು ನಂಗೆ. ಅಂದ್ಲು ಕೇಳಿ. ನೀನೇನೋ ಮಾಡಿ ಕಿತಾಪತಿ ಕೆಲಸ ಅದಕ್ಕೆ ಗೈಸ್ ನಾನು ಮಾತಾಡ್ಸ್ತಿಲ್ಲ ಅವಳನ್ನ, ಇಲ್ಲಾಂದ್ರೆ ನಾನು ಮಾತಾಡ್ಸ್ತಿದ್ದೆ ಅವಳನ್ನು. ಕಿತಾಪತಿ ಕೆಲಸ ಏನಕ್ಕೆ ಮಾಡಿದೆ? ನಾನೇನು ಮಾಡಿಲ್ಲ. ಸೊ ಇವಾಗ ಫ್ರೆಂಡ್ ಆಗ್ತೇ ಆಗಲ್ವಾ ಹೇಳು? ಅದಕ್ಕೆ ನೀ ಸಾರಿ ಕೇಳು. ನಗ್ನಗ್ತಾ ಹೇಳ್ಬೇಕು ನಂಗೆ. ಇವಾಗ ಅವಳು ನಗ್ನಗ್ತಾ ಹೇಳ್ತಾಳೆ, ಏನದು ಫೇಕ್ ನಗು? ಅಲ್ಬಿಟ್ಟು ನಗ್ಬೇಕು. ಸೊ ಗೈಸ್ ಅಲ್ಲಿ ಚರ್ಚ್ ಕ್ಲೋಸ್ ಆಗಿತ್ತು ಬಿಕಾಸ್ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ಮಾತ್ರ ಓಪನ್ ಇರುತ್ತೆ ಅಂತಂದ್ರು. ಅದಕ್ಕೆ ಇವಾಗ ನಾವು ಮತ್ತೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಚರ್ಚ್ ಮನಿ ಅಲ್ವಾ? ಮತ್ತೆ ನೀನಂದಲ್ಲ ಜಾಗ ಅಂತ. ಬೀಚ್ ಅಲ್ಲ, ಬೀಚ್ ನಾಳೆ. ನಾಳೆ ಬ್ರೋ 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 ಇದೆ ಇರಿ. ನೆನ್ನೆ ನೈಟ್ ನೋಡಿದ ಅಂಗಡಿನ? ಇದಲ್ಲ ಇದಲ್ಲ ಅಲ್ಲ. ಸೊ ಗೈಸ್ ಇವಾಗ ನಾವು ಒಂದು ಕೆಫೆ ಪಬ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ನಾವು. ಸೌತ್ ಗೋವಲ್ಲಿ ಇಷ್ಟೊತ್ತು ಹುಡುಕಿ ಕೊನೆಗೆ ಅಣ್ಣ ಯಾವ್ದು ಕರ್ಕೊಂಬಂದಿದ್ದು ಅಲ್ಲಿಗೆ ಕೊನೆಗೆ ಬಂದಿದ್ದೀವಿ. ಆ್ಯಂಡ್ ನಾನು ತೋರಿಸ್ತೀನಿ, ಶಾರ್ಟ್ಸ್ ಹಾಕ್ತೀನಿ ನೋಡಿ ಆಯ್ತಾ, ಚೆನ್ನಾಗಿದೆ. ಅಂದರೆ ಲೈಟಿಂಗಲ್ಲೆಲ್ಲ ಸಕ್ಕದಾಗಿ ಕಾಣಿಸ್ತಿದೆ. ಏನೇನೋ ಇದೆ ಇಲ್ಲಿ. ಈ ದೀವಾ ಕ್ಲಬ್ ಅಂತೆ, ಪ್ಲೇ ಅಲ್ಲ ದೀವಾ ಕ್ಲಬ್ ಏನೇನೋ ಇದೆ ಗೈಸ್. ಇರಿ ಮುಂದೆ ಹೆಂಗಿದೆ ಪೂಲ್ ಹತ್ರ ಅಲ್ಲ. ಯುಕ್ತ ಹೊಟ್ಟೆ ಹಸಿತಿದ್ಯಾ? ಹಾಂ ಹಸಿತಿದ್ಯಾ? ನಿನ್ನ ಡ್ರೆಸ್ ತೋರಿಸೇ ಇಲ್ಲ ನೀನು. ವೆಲ್ಕಮ್ ಬ್ಯಾಕ್ ಅವ್ರ ರಚು ನವೀನ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವತ್ತು ರಚು ಅದೇ ವಿಡಿಯೋ ಮಾಡ್ತಿಲ್ಲ, ಯಾಕಂದರೆ ಹುಡ್ಕೊಂಬಿಟ್ಟಳು ನನ್ನ ಮೇಲೆ. ಸೊ ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ನಾನು ಮತ್ತು ನಮ್ಮ ಯುಕ್ತ ಚಿನಿ ಮಾಡ್ತಾಯಿದ್ದೀವಿ. ಹೇಳು ಯುಕ್ತ ಚಿನಿ ಹಾಯ್ ಗಾಯ್ಸ್, ನೀಟಾಗಿ ಹೇಳು. ರಚು ಹುಡ್ಕೊಂಡಲ್ಲ ಹೇಳು, ಇದ್ರಲ್ಲಿ ಹೇಳು. ನಾವಿಬ್ರು ಮುಂಚೆ ನಾವು ಏನು ಮಾಡಿದ್ದೀವಿ ಅಂದರೆ ನಾವು ಇಬ್ರು ಪಕ್ಕ ಕೂತ್ಕೊಂಡಿದ್ದೆ, ಅದಕ್ಕೆ ಹುಡ್ಕೊಂಡವಳು ಹೇಳು. ನಾವಿಬ್ರು ಹೋಗಿ ಉರಿಸ್ತಾ ಪಕ್ಕದಲ್ಲಿ ಒಂದು ಗಾಡಿಯಲ್ಲಿ ಕೂತ್ಕೊಂಡಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಹುರ್ಕೊಂಬಿಟ್ಟವಳಲ್ಲ, ನಾವು ಬಂದಿದ್ದೀವಿ ಬೋಟಿಂಗ್ ರೈಡ್ ಹತ್ರ. ಯಾವ ಬೋಟ್? ಇಲ್ಲೇ ಮುಂದೆನೇ ಬೀಚ್ ಇರೋದು. ನೋಡಿ ಹುಡ್ಕೊಂಡು ಹೋಯ್ತಾವಳೆ, ಮಾತಾಡ್ಸಕ್ಕೆ ಹೋಯ್ತೀವಿ ಅಂತ ನೋಡಿ ಹೆಂಗೆ ಹುರ್ಕೊಂಡವಳೆ. ದಿಸ್ ಈಸ್ ವ್ಲಾಗ್ ನಥಿಂಗ್ ಎಲ್ಸ್. ಹೇಳೋ, ಮಾತಾಡೋ. ವ್ಲಾಗ್ ಅಲ್ಲ ಅಪ್ಪ, ಇದು ವ್ಲಾಗ್ ಮಾಡ್ತಾ ಇರೋದು. ಮಾತಾಡೋದು ಇಲ್ಲ, ಮಾತಾಡಬೇಕು. ಇಲ್ಲ ಸುಸ್ತೇನು ಆಗ್ತಿಲ್ಲ, ಮಾತಾಡು. ಮಾತಾಡೋಕ್ಕೇನು? ನಿಂತಿದ್ಯಾ ಅಂತಾರೆ ಮಾತಾಡ್ತೀವಿ, ಈ ಥರ ಮಾತಾಡೋದ? ಏನು ಕುರ್ಕಂತಿದ್ಯಾ? ಏನಕ್ಕೆ? ಓ ನಮ್ದು ಇದೆ ಬೋಟು ರೆಡಿ ಆಗೈತೆ. ಔಟ್ಫಿಟ್ ಸಿಟ್ಟಿಂಗ್ ಹಾಂ ಕೂತ್ಕೋ. ಇಲ್ಲ ಸಿಗ್ತಾ ಹಾಯ್. ಸೊ ವಿಷಯ ಏನಂದರೆ ಗೈಸ್, ನಾನು ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದೆ. ಇಷ್ಟೊತ್ತು ಆನ್ ಮಾಡಿರಲಿಲ್ಲ ನಾನು ಕ್ಯಾಮ್ರಾನ. ಸೊ ಇವಾಗ ನಾವು ಸೌತ್ ಗೋವಾಲಿದ್ದೀವಿ, ಹೋಗ್ತಾ ಇದ್ದೀವಿ. ವಾ ಸೋ ಬ್ಯೂಟಿಫುಲ್. ಆ್ಯಂಡ್ ಯುಕ್ತ ಹಿಂಗೆ ರೆಡಿ ಆಗಿದ್ದಾಳೆ. ಆ್ಯಂಡ್ ನವೀನ್ ಹಿಂಗೆ ಬಿಟ್ಕೊಂಡಿದ್ದಾನೆ. ಅಣ್ಣ ಕಾರಲ್ಲಿದ್ದಾರೆ. ಯಾಕೆ? ಲೈಕ್ ಗೋವಾಯಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಇದು ನೆಕ್ಸ್ಟ್ ಡೇ ಲೈಕ್ ನಾನು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಲೈಕ್ ಸೌತ್ ಗೋವಾ ವಾಸ್ ನೈಸ್ ಆ್ಯಂಡ್ ತುಂಬ ಸೈಲೆಂಟ್ ಪೀಸ್ಫುಲ್ ಆಗಿತ್ತು. ಬಟ್ ನೀವು ಪ್ರಾಪರ್ ಗೋವಾನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ನಾರ್ತ್ ಗೋವಾಗೆ ಹೋಗಬೇಕು. ದ್ಯಾಟ್ ವೈಬ್ ಇದಕ್ಕೆಲ್ಲ. ಬಟ್ ನಾವು ನಾರ್ತ್ ಗೋವಾಗೆ ಹೋಗಿದ್ದರಿಂದ ನಾವು ಈ ಟೈಮ್ ಸೌತ್ ಗೋವಾ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಸೌತ್ ಗೋವಾಗೆ ಬಂದಿದ್ದು. ಆ್ಯಂಡ್ ತುಂಬ ಬಿಸಿಲಿತ್ತು. ಐ ನೋ ಇಟ್ಸ್ ಪೀಕ್ ಟೈಮ್, ನಾವು ಬಿಸಿಲು ಟೈಮಲ್ಲೇ ಹೋಗಿದ್ದೀವಿ ಅಂತ. ಬಟ್
ಲೈಕ್ ನಾನು ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ ದಯವಿಟ್ಟು ಈ ಟೈಮಲ್ಲಿ ಹೋಗಬೇಡಿ, ಒನ್ ಸಮ್ಮರ್ ಹಾಲಿಡೇಸ್ ಮುಗಿದ ಮೇಲೆ ಹೋಗಿ ಅಂತ. ಸೊ ಐ ಗೆಸ್ ದಲ್ ಬಿ ದ ಬೆಸ್ಟ್ ಪ್ಲೇಸ್ ಅವಾಗ. ಆ್ಯಂಡ್ ಅಷ್ಟೇ ಗೈಸ್, ನಾನು ಜಾಸ್ತಿ ವ್ಲಾಗು ಮಾಡಿಲ್ಲ ಬಿಕಾಸ್ ಒಂದು ಸ್ವಲ್ಪ ಮೀ ಟೈಮ್, ಒಂದು ಸ್ವಲ್ಪ ಪೀಸ್ಫುಲ್ ಟೈಮ್ ಬೇಕಿತ್ತು ಅಂತ. ಆ್ಯಂಡ್ ಅಷ್ಟೇ, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಏನು ಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ವ್ಲಾಗ್ಸ್ ಮುಂದೆ ನಾವು ಬರ್ತೀವಿ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಹೇಳ್ದಂಗೆ ನಾನು ಕನ್ಸಿಸ್ಟೆಂಟಾಗಿ ಇದ್ದೀನಿ, ಬಟ್ ಐ ನೋ ಅಪ್ ಟು ದ ಮಾರ್ಕ್ ಇಲ್ಲ, ಬಟ್ ಅದು ಟ್ರೈ ಮಾಡ್ತಾ ಇದ್ದೀವಿ. ಐ ನೋ ಕಂಟಿನ್ಯೂಸ್ಲಿ ಇನ್ನು ಮೇಲೆ ನಾವು ಖಂಡಿತವಾಗ್ಲೂ ವಿ ಆರ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ದಿಸ್ ಟೈಮ್ ಐ ಗೆಸ್ ಯು ಗೈಸ್ ವಿಲ್ ಲೈಕ್ ಇಟ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಆ್ಯಸ್ ವೆಲ್. ಅಷ್ಟೇ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ನೆಕ್ಸ್ಟಿಂದ ಕಮೆಂಟ್ಸ್ ಕೂಡ ಓದ್ತೀನಿ ನೆಕ್ಸ್ಟ್ ವ್ಲಾಗ್ಸ್ಗಳಿಂದ. ಸೊ ಕಮೆಂಟ್, ನಿಮ್ಗೆ ಏನೇನು ಕಮೆಂಟ್ಸ್ ಇದೆ, ನನ್ನ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನೀವು ಹೋಗಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಐ ಪ್ರಾಮಿಸ್ ನಾನು ಎಲ್ಲ ಕಮೆಂಟ್ಸ್ನ ಓದ್ತೀನಿ. ಆ್ಯಂಡ್ ಟಾಪ್ 10 ಕಮೆಂಟ್ಸನ್ನು ಮಾತ್ರ ಪಿಕ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಸೊ ಕೆಳಗಡೆ ಒಂದು ಹೈಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ಹೈಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ದ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಂಟಿಲ್ ದೆನ್